ಸೌದಿ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ದೇವತೆಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ ಇಂದ ಬಹಳ ಆನಂದ ಆಯ್ತು. ಈ ಆನಂದ ಕೈಲಾಸ ಮತ್ತು ವೈಕುಂಠದಾಗಿಲ್ಲ. ಈ ಆನಂದ ಎಲ್ಲ ಐತಿಂದು ಈಗ ಹೊಸ ಸೌದ ಈ ಆನಂದ ಸಿಗ್ಬೇಕಾದ್ರೆ ನಾವು ಅಲ್ಲಿಂದ ಬಂದದ್ದು, ಅಲ್ಲಿಂದ ಕಟ್ಕೊಂಡ ಬಂದದ್ದು ನಾವು ಒಪ್ಕೊಳ್ಳಿ. ಆದ್ರೆ ನಕ್ಷತ್ರಕ ನೆನಪು ಕೂಡ ನಿಂತಿಲ್ಲ. ಒಳ್ಳೆಯ ಗೊತ್ತು ಯಾವ ಮಾತಾಡಬೇಡಿ. ಎಲ್ಲ ಇದಿತ್ತು, ಇದು ಎತ್ತದ್ದು ಇದನ್ನು ಹೇಳೋದಿದ್ದಿಲ್ಲ. ಈಗ ಹೇಳುದು, ಕೇಳುದು, ನೋಡುದು, ಮಾಡುದು ಎಲ್ಲಾನು ಕೂಡ ಐತಿ ಸಮಯದಾಗ. ಇದೇ ನಮ್ಮ ದೇವಿ ಹೆಜ್ಜೆ ಹಾಕಲು ಎಂತ ಹೆಜ್ಜೆ ಅಂದ್ರೆ ಬ್ರಹ್ಮಾಂಡನ ಪುಣ್ಯ ಆಗುವಂತ ಹೆಜ್ಜೆ. ಆ ಪರಮೇಶ್ವರನ ಹೆಜ್ಜೆ ಆಯ್ತದ. ಪಾರ್ವತಿ, ಪರಮೇಶ್ವರ, ದೇವದೂತು ಎಲ್ಲ ಕೂಡ ಹೆಜ್ಜೆ ಹಾಕೊಂಡು ನೋಡಿದ್ರೆ ಕೈಲಾಸ ಹಾಳಾಗಿ ಅಡವಿನ ಮಗಳ ಗೋಲೋಕ ಕೈಲಾಸ ಮಾಡಿದ ಮಗಳ. ಅವನು ಬಹಳ ಚಿಕ್ಕ ಹೇಳ್ತಾನು, ನಾ ಬಂದ ಕಾಲಕ್ಕೆ ಕೈಲಾಸ ಹಾಳದು ಅಂತ ಹೇಳ್ತಾನೆ. ವೈಕುಂಠ ಮಾಡಲಿಕ್ಕೆ ಅಂತ ಹೇಳ್ತಾನೆ. ಈ ಕೈಲಾಸ ವೈಕುಂಠ ಏನಿರೋದ್ರಿಂದ ನಮ್ಮ ತಳದ ಆಲೋಚನೆ ಸೌದಿ. ಈ ತಳದ ಆಲೋಚನೆ ತಳದಾಗ್ತೈತಿ. ಈ ತಳವಾಗ್ತಿ ತಳವನ್ನ ಹೇಳ್ತೈತಿ. ತಳವ ಯಾರು ನಾರಾಯಣ, ತಳವಾಗ್ತಿ ಯಾರು ಮಹಾಲಕ್ಷ್ಮಿ. ನೋಡಿ ಹಂಗೆ ಹೇಳ್ಕೊಡ್ತಾನೆ. ಭಗವಾನ್ ಚಿಕ್ಕ ಹೇಳಂತ ಹಂಗೆ ಶತ್ರುಗಳು ನಮ್ಮನ್ನು ಶತ್ರುವನ ತಳವನು ಬರ್ತಾನೆ. ನಾನು ಯಾರು ಕರ್ಕೊಂಡು ಬರ್ತಾನಂದ್ರೆ ತಳವತ್ತನ ಕರ್ಕೊಂಡು ತನ್ನ ಭಕ್ತನ ಗೋಪಾಲನ ಭಕ್ತಾನ ವಾಣ ದಂಡ 3 ದಿನಗಳ ದಂಡೆಲ್ಲ ಕಲಿಯುವುದಾಗ, ಸತ್ಯ ಕಲಿಯುವುದಾಗ ಬರ್ತಕ್ಕೆ ಹೇಳಿದ ಪ್ರಕಾರ ಇಂದು ನಮ್ಮ ಸೌದಿ ಹೊಸ ಕಾಲದಾಗ ಈ ಸೌದಿ ತಳದ ಮಹಾಲಕ್ಷ್ಮಿ ಸ್ಥಾಪನಾ ಆಗದೆ ಕೂಡಿದ್ವಿ ನಾವು. ಇದನ್ನ ಕೂಡಿದ ಅನುಗಳ ಇನ್ನು ಮೊದಲ ಕೂಡಲು ಮಾಡಿದ್ವಿ. ಕೂಡಲ್ದಂಗ ನೋಡ್ಕೊಳ್ಳುವಂತ ಜನ ಭಾಳ ಆಯ್ತು. ಸತ್ತೊತ್ತನ್ನ ಕೂಡು ಬಿಡಂಗಿಲ್ಲ. ಸಾಲುಗಳನ್ನ ಕೂಡು ಬಿಡಂಗಿಲ್ಲ. ಸತ್ಯ ಎಷ್ಟು ದೊಡ್ಡ ದೇವಕ್ಕಿಂತ ಸತ್ಯ ಭಾಳ ದೊಡ್ಡ. ಯಾವಾಗ ಸತ್ಯ ಸತ್ಯ ನೀ ಯಾವ ಪೂಜೆನೂ ಮಾಡಬೇಡ. ನೀ ಹೊಟ್ಟೆ ಮೇಲೆ ಹುಟ್ಟಿದ ಮೇಲೆ ಸಾಯುತ್ತಕ ನೀ ಯಾವತ್ತೂ ಸತ್ಯ ನೋಡಿ ನಿನ್ನ ಮೋಸ ನಿನ್ನ ಕೈಯಾಗ. ಸುಳ್ಳು ಹೇಳಬೇಡ, ಸುಳ್ಳು ಮಾಡಬೇಡ. ಸತ್ಯದಾಗ ಎಷ್ಟು ಶಕ್ತಿ ಐತಂದ್ರೆ ಪರಮಾತ್ಮ ಕೈಲಾಸದಿಂದ ತನ್ನ ಮನೆಗೆ ಕಳಿಸುವಂತ ಶಕ್ತಿ ಏನೈತೆ ಸತ್ಯವಾಗೈತೆ. ಅದಕ್ಕೆ ನಾವು ಸತ್ಯ ಹೋಗ್ತಾ ಕೊಡಿದ್ವಿ. ಎಲ್ಲರೂ ಅನುಭವ ಹೇಳುವಂತ ಮಾತು ಅಂತ ಅನುಭವ ಹೇಳೋದು. ಅಂತಿಂತ ಅನುಭವ ಎಲ್ಲ ಪುಸ್ತಕ ಅಭ್ಯಾಸ ಅನ್ನೋದು ಮಸ್ತಕ ಅಭ್ಯಾಸ. ಈ ಮಸ್ತಕ ಅಭ್ಯಾಸ ಸಿಗ್ಬೇಕಾದ್ರೆ ವಾಮ, ಲಕ್ಷ್ಮಣ, ಸೀತಾ, ವಾಮ, ಮಾನಸಿಗೆ ಈ ಶಕ್ತಿ ಇತ್ತು. ನಮ್ಮಲ್ಲಿ ಪುಸ್ತಕದಲ್ಲ ಹೇಳಕ್ಕಿತ್ತಾವ. ನಾ ಶಿವ ನೋಡಿ ಇತ್ತು, ಮಹಾಲಕ್ಷ್ಮಿ ನೋಡಿ ಇತ್ತ. ಇನ್ನು ಆನೆ ಬಂದ ಕೆತ್ತ ಹೇಳೋದು ನಮ್ಮ ಅಪೋ ಹೇಳು ದೊಡ್ಡ ಲಿಂಗ ಇಲ್ಲಿ ಬಂದಕ್ಕೆ ಅಂತ ಹೇಳೋದು. ಆ ದೊಡ್ಡ ಲಿಂಗ ಯಾವುದು ಇಲ್ಲ. ಆ ಮೂಲ ಪುರುಷ ವಿಷ್ಣು ಪರಮಾತ್ಮ ನಾನು ಈ ಭೂಮಿಯನ್ನು ಹೆಪ್ಪು ಕೊಟ್ಟಾನು. ಅವನ ಮಾಡಲಿಲ್ಲ. ಅವನ ಆದಿನಾರಾಯಣ ಸಾಧಿಸಿ ಬರ್ತಾನು ನಿರ್ಮಾಣನಾಥ. ಅವನು ಬಂದ ಕಾಲಕ್ಕೆ ನಾವು ಬಹಳ ನಿರ್ಮಲವಾದಂತ ಬಿಟ್ಟಿರ್ಬೇಕು ಅಂತ ಹಸನಾದಂತ ಬಿಟ್ಟಿರ್ಬೇಕು. ನಿರ್ಮಲ ಬ್ರಹ್ಮ ನಮ್ಮ ಒಲಿಬೇಕಾದ್ರೆ ನಮ್ಮ ಮನಸ್ಸಾಗಿ ನಿರ್ಮಲ ಆಗಿರ್ಬೇಕು. ನಮ್ಮ ಏನ್ ಮಾಡ್ತಾವಂದ್ರ ಒಂದೊಂದು ಪ್ರಸಂಗದಾಗ ನಮ್ಮ ಮನಸ್ಸಾಗಿ ಚಂಚಲಾಕ ಸ್ವಲ್ಪ ಮನಸ್ಸು ಚಂಚಲ ಅದಕ್ಕಾಗಿ ಎಲ್ಲ ನಾವು ಉಸ್ಕಿಲು ಕೂಡ ಹೊಡೆದ ಆನಂದಿಸಿಂದ ಹರಿದು ಹೋಗಿ ಅಕ್ಕಿ ವದ ಆಗಿ ಏನ ದೇವಿ ನಾನು ಯಾವ ತಪ್ಪಲ ಒಂದು ಸುಳ್ಳು ಹೇಳ್ಬೇಕಂದ್ರೆ 1 ಕೋಟಿ ಆಕಳಷ್ಟು ಪಾಪ. ಅದಕ್ಕಾಗಿ ದುಡ್ಡು ಸಮ ಪಾಪನೆ, ರಾಮ್ ನಾಮ ಸಮ ನಾಮನೆ, ಈ ಸಮಾಧಾತನೆ. ನಾವು ಯಾರು ಬೆಳ್ಕೋಬೇಕಾಯ್ತಿ? ನಾನು ಬೇಡಿಕೊಂಡುವೆ ನನ್ನ ಒಡೆಯನಿಗೆ, ನಾನು ಬೇಡಿಕೊಂಡುವೆ ನನ್ನ ಒಡತಿಗೆ.
ನಾವು ಯಾಕೆ ಬೆಳ್ಕೋಬೇಕು? ಅತ್ತೆ ಮಾವ ತಾಯಿ ತಂದೆ ಅಣ್ಣ ತಮ್ಮ ರಾಜಕಾರಣಿ ಬೆಳ್ಕೋಬಾರ್ದು. ನಾವು ಯಾಕೆ ಬೆಳ್ಕೋಬೇಕಾಯ್ತು? ಹೊಡೆತನ ಹೊಡೆತು ಯಾವ್ದು ಮಾಡ್ತೀವಿ. ಹಿಂದೆಷ್ಟು ಚಂದಾಗ ನಮ್ಮ ದೇವಿ ಇದೇ ನಮ್ಮ ಮಗು ಹೇಳಿದಂಗೆ ಹೊರಗಡೆ ನೋಡಿ ಭಾಳ ಚಂದಾಗ ಭಾಳ ಸುಂದರ ಆಗ್ಯಾವ. ಆಕೆ ಯಾಕೆ ಸುಂದರ ಆಗ್ಯಾವ ಅಂದ್ರೆ ಬುದ್ಧಿ ಸುಂದರ ಆಗತ್ತೆ. ನಿಮ್ಮ ಬುದ್ಧಿ ಸುಂದರ ಆಗಕ್ಕೆ ತುಂಬಕ್ಕೆ ವಿಚಾರ ತುಂಬ ಆಗ್ತದೆ. ಶುರು ಮಾಡೋಣ ಇದೇ ಬಂದ್ರೆ ನೋಡು ಮೋತಿ ಹಂತಾಗ ಸ್ವಲ್ಪ ಏನಾಗ್ತದೆ. ಸತ್ಯ ನೋಡು ಆನಂದ ಆಗ್ತದೆ. ಸೀತಾನ್ ನೋಡಿ ಆನಂದ ಆಕತಿ, ಪದ್ಮಾವತಿ ನೋಡು ಆನಂದ ಆಕತಿ, ಪಾರ್ವತಿ ನೋಡು ಆನಂದ ಆಕತಿ. ಯಾವ ಮನೆಯೊಳಗೆ ಯಾವ ಸಸ್ಯಕ್ಕೆ ಹೇಳೋಕೆ ಆಕೆ ಪತಿವ್ರತ ಇದು ಸತ್ಯವತಿ ಇದು ಆಕೆ ನೋಡೋದು ಆನಂದ ಆಕತಿ. ದಿವಸ ನಾನು ಅದಕ್ಕೆ ನಿಮ್ಮ ಓಣಿ ಒಳಗೆ ಮನೆ ಒಳಗೆ ನೀವೆಲ್ಲ ಸುಂದರ ಆಗಬೇಕು. ಎಂಥ ಸುಂದರ ಅಂದ್ರೆ ಇವು ಯಾವ್ಯಾವ ಏನೇನೋ ಹಾಕೊಂಡು ಸುಂದರ ಆಗ್ತೈತಲ್ಲ ಆ ಸುಂದರ ಅಲ್ಲ. ಆ ಸುಂದರ ಈ ತೊಳಗೆ ಆಗ್ತದ. ಈ ತೊಳಗ ಇಂದ ನಾವು ಬಿಟ್ಟು ಹೋಗ್ತೀವಿ. ನಾವು ಬಾಲ್ಯ ಯೌವನ ಮುಪ್ಪು ಆಗ್ತಾವ. ಈ ಮಾನವ ಜನ್ಮಕ್ಕೆ ಬಾಲ್ಯ ಯೌವನ ಮುಪ್ಪುವಿಂದ ನಾನೇ ಸಾವು ಹೇಳ್ತೀವಿ. ಆ ಸಾವು ಯಾವಾಗ ಬಂದಕ್ಕಿಂತ ನಾವೇನು ಹಿಡ್ತೀವಿ ಅಂದ್ರೆ ನಮ್ಮ ಸಾವಿನ ಬೆಲೆತನೇ ಬಂದ್ಬಿಡ್ತೈತೆ. 80 ವರ್ಷ ಬದುಕು, 90 ವರ್ಷ ಬದುಕಬಹುದು. ನೀವು ಎಷ್ಟೋ ಗಳಿಸಬಹುದು, ಎಷ್ಟೋ ಕಲಿಬಹುದು. ಆದರೆ ಈ ಮಾನವ ಜನ್ಮ ಸಮಯಕ್ಕೆ ಬದುಕುವುದಲ್ಲ. ನಿನ್ನ ಸ್ವರೂಪ ಏನಾಗ್ತದೆ? ಇದೀಗ ಹೆಣ್ಮಕ್ಳು ಹೇಳೋದು ಅದು ನಿಧಾನ ನೋಡುತ್ತೆ. ಮತ್ತೆ ತನ್ನೊಳಗೆ ತನ್ನೊಳಗೆ ಕೂಡ್ಕೊಂಡ ತನ್ನ ಸ್ವರೂಪನ ಅಪ್ಪ ಅದ, ಅಪ್ಪನ ಸ್ವರೂಪನ ತಾದೊಳಗೆ ಅನುಭವ ಹೇಳು ಅಂತ ಮಾತು. ತಾನೇ ಆದ ಮೇಲೆ ಇನ್ನೇನೇನು ಬಸವನ ಧ್ಯಾನ ಮಾಡಿದ್ರೆ ಬಸವನ ಹಾಕಿ, ನೀನು ಕೃಷ್ಣನ ಧ್ಯಾನ ಮಾಡಿದ್ರೆ ಕೃಷ್ಣನ ಹಾಕಿ, ನೀನು ನೇಮಿನಾಥನ ಧ್ಯಾನ ಮಾಡಿದ್ರೆ ನೇಮಿನಾಥನ ಹಾಕ್ತೀನಿ. ಪಾಕಿಸ್ತಾನೊಬ್ಬ, ನಮ್ಮ ವೆಂಕಟೇಶ್ ಒಬ್ಬ, ಸೌದಿ ಮಹಾಮಜಾಪುರ ಒಬ್ಬ ಅಲ್ಲ, 3 ಮಂದಿ ಒಬ್ಬ ಒಂದಕ್ಕಣ್ಣಯ್ಯ. ಅವ ಮುಸಲ್ಮಾನ, ಇವ ಜೈನದವ, ಇವ ವೆಂಕಟೇಶ ಬಾನದವ. ವೆಂಕಟೇಶ ನಾಮ ಏನತ್ತರ ನಮ್ಮ ಬಂಡಿ ಸಣ್ಣ ಕೊಡೋಣ ಅವ್ನ ನಾಮದ ಇದಕ್ಕೆ ತುಂಬ ನಾಮ. ನೀವು ಭಾಳ ಜಾತಿ ಬೇರೆ ಮಾಡಾಕತ್ತೆ. ಜಾತಿ ಒಳಗೆ ಏನು ಮೋಕ್ಷ ಇಲ್ಲ, ಜಾತಿ ಒಳಗೆ ಸುಖ ಇಲ್ಲ. ಜಾತಿ ಅಭಿಮಾನ ಬಿಟ್ಟು ನೀತಿ ಅಭಿಮಾನ ನಡ್ಕೊಂಡು ನಿಮ್ಗೆ ಸುಖ. ಎಲ್ಲಕ್ಕಿಂತ ದೊಡ್ಡ ಯಾವುದೋ ನೀತಿ. ಆಪತ್ತು ಬಂದಾಗ ಯಾವ ಹೆಸರುತ್ತಾನೋ ಅವನ ಕಾಲದ ಒಂದು ವೃತ್ತಿ ಕೊಡ್ತಿಲ್ಲ, ಅದನ್ನು ನೀತಿ. ಬಿಸಿಲಾಗಿ ನಿಂತವನ್ನ ನೆಲೆ ಕಳಿಸಿ, ನೆಲೆ ನಿಂತವನ್ನ ಬಿಸಿಲಿಗೆ ಹೋಗೋಬೇಡ. ತುಸು ಏನು ದಿವಸ ಹೇಳಿ ಊರಾಗ ಜಗಳ ಹಚ್ಚಿ ಮೀನಾಡಿನ ಹಾಳು ಮಾಡಬೇಡ. ಅದಕ್ಕಾಗಿ ಏನು ಮಾಡೋದು ನಿಂದ ಆಗಬೇಡ. ದುಷಿತರು ಪಾಪ ಯಾವುದು ನಿಂದೆ. ಮಣ್ಣು ಬಿಟ್ಟಾದಾಗ ಪಾಠದಾಗ ನಿಂದಾಡ್ಯಾನು ಗಣೇಶನ ಹುಡುಗನ ಬಾಯಿಗೆ ಹೋಗಲಿಕ್ಕೆ ಸಾಕ್ಷಿ ಇದಾವ. ಇಬ್ಬರು ಅಣ್ಣ ತಮ್ಮ ಈ ಸದ್ಯ ಏರ್ತಾ ಇರ್ತವ. ಮಾನಗಣ್ಣವ ಬಿಸಾಕನ್ನವ ಆ ಇಟ್ಟಾ ಮುಂದೆ ಏನು ಬಂದಕ್ಕೆ ಅವ್ರ ಸಾಕ್ಷಿ ಅದಾವ. ಕಾಲಿನ ದುಷಿತರು ಪಾಪ ಯಾವುದು ನಿಂದೆ. ಅದಕ್ಕಾಗಿ ನಾವು ಮಾನವ ಜನ್ಮ ಹಾನಿ ಮಾಡ್ಕೋಬಾರ್ದು. ಮಾನವ ಜನ್ಮ ಬಂದಂತ ಇವ ಅಂತಂದ್ರೆ ಈ ಮಾನವ ಜನ್ಮ ಬಂದಂತ ಭಾಳ ದೊಡ್ಡದು. ಈ ಮಾನವ ಜನ್ಮ ಹೊರಗಡೆ ಸಿಗಂಗಿಲ್ಲ, ಹುಳು ಬೀಜ ಅಲ್ಲ, ಹೊರಗಡೆ ಹುಟ್ಟಂಗಿಲ್ಲ. ಇದು ಮಾನವ ಜನ್ಮ ಭಾಳ ವರ್ಷದ ಬೆಳಿ. ಭಾಳ ವರ್ಷಕ್ಕೆ ನಾವು ಕೂಡ್ತೀವಿ. ಬಂಡಿಗೆ ಮಠದಂಥ ಮಠ, ಬದಲಾದಿ ಮಠದಂಥ ಮಠ, ಇತಿಹಾಸ ಮಠದಂಥ ಮಠ ಮ್ಯಾಲಿನ ಬರಂಗಿಲ್ಲ. ಭಾಳ ಪ್ರಸಂಗ ಬಂದಾಗ, ಸಮಯ ಹುಡುಗುವಾಗ ಬಂದಿರ್ತಾವೆ. ಈಗ ನಮಗೇನೆ ಒಂದು ಸಮಯ ಐತೆ. ನಾವು ಏನು ತಿಳ್ಕೊಬೇಕಾಗಿತ್ತಂದ್ರೆ ಮಾದೇವಿ ಗಂಡ ಪಂಜಾಬದಾಗ ಆಕಿನ ಭಾಷೆ ಹೊಡೆದ ಆಕೆ ಹೊಟ್ಟೆಯಾಗಿ ಹೀಗೆ ಬಾಟ್ಲೆ ಗುದ್ದಾಗಿದ್ದಾವೆ. ನಾನು ಬನ್ನಿ ಮಠ ಮಾಡ್ಕೊಂಡಿದ್ದೀನಿ. ಈ ಮಾದೇವಿ ಏನು ಸಂಬಂಧ? ಆಕೆ ಯಾವ ಮಂದಿ ಕೆಲವರು ಏನೋ ಗೊತ್ತಿಲ್ಲ ನನಗೆ. ಮಾದೇವತ್ತು ಹೆಸರು ಇಷ್ಟ ಗೊತ್ತೈತಿ. ಅಕ್ಕಿ ಗಂಡ ಬಾಟ್ಲೆ ಗುದ್ದಿ ಹೊಡೆದ ಹೊಟ್ಟೆ ಗುದ್ದುವಾಗ ಬಡ್ಡಿಗೆ ಮಠ ಹೋಗಿ ಹಿಮಾಲಯ ಕಾಯ್ಬೇಕು.
ಏನಂತ ಲೆಕ್ಕ ಕೊಟ್ಟಾನ. ಎಷ್ಟೋ ಮಂದಿ ಸೌದಿ ಒಳಗೆ, ಜನವಾರದಾಗ, ಹಿಪ್ಪುನೊಳಗೆ, ಸಂತೂರದಾಗ, ಸುತ್ತ ಹರಿರೊಳಗೆ ಎಷ್ಟೋ ಮಂದಿ ಹೋಗುವುದೇ ಮುಂದೆ ಆಡಿ ಸಿದ್ದೆ ಪಾಪ ಬಿಸಿ ಆಗಿತ್ತು. ಅದಕ್ಕೆ ಮೊದಲಾಗ ಸಿಕ್ಕಾಪುರ ತಾಕತ್ತು ಕೊಟ್ಟಿದ್ದಾವೆ ಪೈಲಾನ ಸತ್ತ ತೋರಿಸಲಿ ಮುಂದೆ ಆಗುತ್ತಿದ್ದನ್ನ ಮುಂದೆ ಬರೋತ ಪಾಪ ಆಗುತ್ತಿರೋದನ್ನ ನೀವು ಮಣ್ಣು ತಿಂದು ಸಾಗುತ್ತಿದ್ದನ್ನ ಪೈಲಾನ ಬದುಕ್ತಾನೆ. ಬನ್ನಿ ನೀರು ಸೌದಿ ನೀಲ ಸೌದಿ ಹೊಳಿದಲ್ಲಿ ಉಸ್ಮಾನಿ ಹೊಳಿ ಸೌದಿ ಬಾಜಾ ಸೋಪಣ ಗೌಡ ಸೋಪಣ ಗುಂಜಾನ ಗಡ್ಡೆ ಇವರು ಪೈಲಾನ ಬಾಗುತ್ತಾರೆ ನೋಡಿ. ಸಿಕ್ಕಾಪೇಟೆ ಬಂದಾಗಿದ್ದಾನೆ ಸರಿ ಬಂದ ಸಿಕ್ಕಾಪ ಹೇಳ್ತಾವ ಶಿವನ ಇದೇ ಹೇಳು ಪಾರ್ವತಿ ಬನ್ನಿ ಮಠ ಜಳಕ ಮಾಡ್ಸಕ್ ಹತ್ತಿದ್ರು ಅಂತ. ಪಾವತಿದ್ದೇವೆ ನನ್ನ ಜಳಕ ಮಾಡ್ತಾರ ಸಂಗಮ ಹತ್ತಿ ಹೋಗ್ತೇನೋ, ಪ್ರಾರ್ಥನೆ ಹೋಗ್ತೇನೋ, ಏನು ಗಂಗವನ್ನು ಹತ್ತಿ ಹೋಗ್ತೇನೋ. ಈಗೇನಕ್ಕೆ ನೂರೇಳ ನೂರೇಳ ಇಷ್ಟು ಹತ್ತಿ ಹೋಗ್ತೇನೆ. ನಾ ಯಾವ ಹತ್ತಿ ಹೋಗ್ತೇನೆ? ನಾ ಯಾವಾಗ ತಿಳಿಯೋ ದರ್ಶನ ಕೇಳಾಕತ್ತೇನೆ. ನಾ ಯಾವ ಮಗ ಮಾಡಿಸಿದ ನನ್ನ ಮಣಿಪಾಲ್ ದವಾಖಾನ್ಯಾಗ ಜೀವಾಂಶರು ಪಾಟಣಬಾಯಿ ಬಂದರು, ಜಪಾನ್ ಮಾಡಿದ್ರು. ನಮ್ಮ ಮನೆಯಲ್ಲೆಲ್ಲ ವಿಷ ಹಾಕೋರು ನನ್ನ ಬಂದು ಕಾದ್ರು. 19 ಸಲ ವಿಷ ಹಾಕೋ ಸಹಿತ ನಿಮ್ಮ ಮುಂದೆ ನಾ ಪುಟ್ಟಂಗೆ ನನಗೇನು ಆಗೈತೇನೆ. ಏನಾಗೈತೇನೆ ಕಾಯಂ ಹೇಳ್ತಾ ಇದ್ದಾನ. ಅದಕ್ಕಾಗಿ ತಾಯ್ತಾ ಸ್ವೀಟು ಚಪಾತಿ ನಿಂಬೆಕಾಯಿ ಕಾಯಂಗಿಲ್ಲ. ಇವನು ಯಾವ ಕಾಯ್ತಾನ ಪ್ರವಾಸ ಕಾಯ್ತಾನೋ ಅವನು ನಮಗೆ ತಾಯ್ತ ಮಾಡಿಸ್ಕೊಂಡ ಯಾವ ಕಾಲ ಅಂತ ಹೇಳಿ ನೋಡು. ಒಟ್ಟು ದುಡ್ಡಿನಾಗಲ್ಲ ಪಂಚಾಂಗ ಹೊತ್ತಿಗಳೆಲ್ಲ ಮೆಡಿಕನ್ಗಳಾದವು ಕೇಳೋಣ ಅಂತ ಬೊಗಳಾಗ ಯಾವ ಸಂಬ ಶಿವಾನ ಅವ ಶಿವಾನ ಪ್ರಮಾಣ ನಾನ ಯಾಕೂ ಸುರಾಸಿ ಹೇಳ್ತಾನ. ಒಮ್ಮೆ ಸೂರ್ಯ ಬಂದೈತೆ ಬೊಗಳಾಗ ವಾತಾವರಣಗಳು ಚೌಡಿ ಕಿತ್ತು ಚೌಡಿತ್ತು. ನಾನು ನೋಡಿಗೆ ಬೇವಿಲ್ಲ ಇತ್ತು. ಆ ಬೇವಿನ ಗಿಡದ ಬಗ್ಗೆ ಅವರು ಊಟ ಹೋಗಿದ್ವು. ನಾನು ಜಲಕ್ಕೆ ಹೋಗೋಣ ಎಲ್ಲೇ ಹಾಯ್ತೀನಿ. ಆ ಊಟನ ನೋಡಿ ನನಗೆ ಭಾಳ ಆನಂದ ಆಯ್ತು. ಅದಾಗ ಊಟ ನೋಡುವ ಯಾಕೆ ಆನಂದ ಆಗ್ತಿತ್ತು. ಮಾಸ್ಟರ್ ಹೊಲಿದಾರನಾಗ ವಾಡಿನಾಗ ನೀರು ಹಾಕ ದನಗಳು ಹಾಕಾಕ ಹೋಗ್ತೀವಿ. ಆ ಊಟ ನೋಡಿ ಆನಂದ ಆಗ್ತಿದ್ದು ನನಗೆ. ಚೌಡಿ ಗೂಡ್ತಿತ್ತು. ಆ ಊಟ ನೋಡಿ ಆನಂದ ಆಗ್ತಿತ್ತು. ಯಾಕೆ ಆನಂದ ಆಗಿತ್ತು? ಆ ಊಟ ಹೆಚ್ಚು ಸಿಕ್ಕಿತ್ತು. ಆ ಊಟ ಯಾವ ಹೋಗಿದ್ದನ್ನು ಬೊಗಳಾಗ ಕುದಿಸಿ ಕಟ್ಟಿಸುವಾಗ ಬೊಗಳ ಸೌದಿ ರಾಸಾಯನಿಕಗಳು ಹೇಳಿ ಊಟ ಹಿಂಗು ಕುದಿಸಿ ಕಾಪಾಡೋದಿಲ್ಲ. ಆ ಕುದಿಸಿ ಸಲುವಾಗಿ ಆ ಊಟ ಹೊಲಿದ್ರು. ಆ ಊಟ ನೋಡೋ ನಮಸ್ಕಾರ ಮಾಡುವಾಗ ಹಾಕಿರ್ತಾನೆ. ನಮಸ್ಕಾರ ಮಾಡೋದು ಸದ್ಯ ಹಾಕೊಂಡಿರ್ತೀನಿ. ಒಂದು ಬಡಗಾಟ ಹಿಡ್ಕೊಂಡು ಹೋಗ್ತಾವ. ಈಗೆಲ್ಲ ಗೊತ್ತೈತಲ್ಲ ಹಂಗಿರ್ತೀನಿ ಇದ್ದಾಗ ಹೇಳುವಂತ ಮಾತು. ಆ ಬೊಗಳಾದ ಊಟ ಎಷ್ಟು ಶಕ್ತಿ ಐತಿ, ಆ ಊಟ ಏನು ಶಕ್ತಿ ಐತಿ. ಈ ಪಶ್ಚಾಂಗ ಹೊತ್ತಿಗೆ ಸಾಕು ವಿದ್ಯಾ ಏನೇನೋ ವಿಚಾರ ಸುಳಿ ಮಕ್ಕಳು ಅವು ನಮಗೆ ಗೊತ್ತಿಲ್ಲ. ನಾವು ಸುಳಿವೆಲ್ಲ ನಮಗೆ ಗೊತ್ತಿಲ್ಲ. ನಮಗೇನು ಗೊತ್ತಿತ್ತು? ಪ್ರಸಾದ ಪಾದ ಅಷ್ಟೇ ಗೊತ್ತಿತ್ತು. ನಮಗೇನು ಗೊತ್ತಿಲ್ಲ. ಅದಕ್ಕೆ ಆ ಊಟ ಏನಕ್ಕೆ ನನ್ನ ಕಣ್ಣಾಗೈತೆ. ಆ ಊಟ ಹಂಗೇನು ಸಂಬಳ ಬರ್ತಾ ಜ್ಞಾನಿಗಳ ಕಣ್ಣಾಗ ನೀವು ಜೀವಾತ್ಮ ಉಳಿತು. ನೀವು ಶಿವನ ಬರ್ತಾ ಇದ್ದೀವಿ. ಮ್ಯಾಗ ನೀರಾಸಕ್ತಿ ಮಾಡುವ ಪ್ರಕಾರ ಪೂಜೆ ಮಾಡ್ತಿತ್ತು. ಹೊರಗೆ ನಿಯಮ ಇಲ್ಲ. अंदर में है भगवान, कोल में है भगवान. मानव जन्म बहಳ ಶ್ರೇಷ್ಠವಂತ ಜನ್ಮ. ಈ ಮಾನವ ಜನ್ಮ ಹಾನಿ ಮಾಡ್ಕೋಬಾರ್ದು. ಈ ಮಾನವ ಜನ್ಮ ಹಾನಿ ಆತದ ಎಷ್ಟು ಜನ್ಮ ಸುತ್ತ ಹಾಕೋದು ನಾವು ಹಾಗೆ ಹುಟ್ಟೋದು
ಸಾಯೋದು, ಸಾಯೋದು ಹುಟ್ಟೋದು. ಈ ಸದ್ಯ ಇಟ್ಕೊಂಡಾಗ ಅವು ಎರಡು ಏನಾದ್ರು ಎಷ್ಟಾದ್ರು ಅನ್ನೋ ಬಿಳಿ ತುಂಬ ಎತ್ತದ ಆ ಎತ್ತಾದ ಗುಡೇಲಿ ಇದೇ ಪ್ರಕಾರ ಗುಡೇಲಿ ಒಳಗೆ ಅಷ್ಟದ ಬಾಯಿಗೆ ಬೇಕು ನಿಂದಾಗಲಿ ಏನಂತ ಇಕ್ಕಿದ ಎಪ್ಪತ್ತಾಗೆಲ್ಲ ಹಾಕೋದು ಇಕ್ಕಿ ಬಾಣ ತಂದ ಗುಡೇಲಿ ಬಾಣ ಲಟ್ಟೋಗ ಇಕ್ಕಿ ಊಟ ಹೆಚ್ಚಾಗಿ ಮಾಡ್ತಾರೋ ಇಷ್ಟೊಂದು ಆಯ್ತು ಮನುಷ್ಯನಾಗ ಅಕ್ಕಿ ಗಂಡಂದು ನಾವು ಮನಸ್ಸಾಗ ಅನ್ನೋದು ಸ್ವಲ್ಪ ಕಲಿಸ್ತಾರೆ ನೂರೈದು ಒಂದಕ್ಕೆ ಮೂರ್ನವರು ನಾವು ಬಿಳಿ ಹಿಂದಾಕಂತ ಆಗೋದಕ್ಕೆ ಕೈಲಾಗ್ತದೆ. ಆ ಗಂಡನ ಜೋಡಿ ಹೆಂಗ್ ಸಹಿತ ಬಿಳಿ ಹಿಂದಾಗುವಂತ ಪಾಳೆ ಐತಿ ಜೀವಂತದ ಹಾಗೆ ಮಾತ್ರ ದುಷ್ಟು ಆಸೆ ಪ್ರಯಾಣ ಮಾಡಿಟ್ಟಿದ್ದಾವೆ. ಅರ್ಜುನ ಹೇಳ್ತಿದ್ದ ಸುಮ್ಮ ಬಾಣಗಳ ಹಿಡಿಯುವ ಇದನ್ನು ನೀವು ಕೀರ್ತಿಗಳಿಸು ಟೈಮ್ ಐತಿ. ಹಾಗೆ ಬುದ್ಧಿಗಿಂತ ಕೊಯ್ಲಾನಾಗ ಯಾವ್ಯಾವ ಏನೇನು ಮಾಡಬೇಕು, ಯಾವ್ಯಾವ ಸುತ್ತಾಗ ಯಾವ್ಯಾವ ಹಾವ ಯಾವ ತೋಲ್ ಅದಾವು ಅವತ್ತು ಕೊಯ್ಲಾನ ಬುದ್ಧಿಗಿಂತ ಲೆಕ್ಕ ಹಾಕ್ತಿರ್ತಾನೆ. ನಡ್ಕೊತೀವಿ ಇದು ಮುಕ್ತು ಸಾವಿರ ಒಳಗಾಗಿ ಬೆಳೆಸಿದ್ವಿ. ಎಂತ ಕೇಳಿಂಗವ್ರಿಗೆ ದೇವ್ರು ಎಲ್ಲಿದ ಸುಖ ಮತ್ತದ ಉದ್ಯೋಗ ಬಂದ ಬುದ್ಧಿ ತಂದ ತನಗೂ ತಂದ ನಾವು ತಂದ ಊಟ ಮಾಡ್ತೀವಿ ತಗೊಂಡು ಹೇಳ್ತಿದ್ದ ಅವನ ಜೋಡಿ ನೆಕ್ಸ್ಟ್ ಮುಂದೆ ಹೇಳ್ತಿತ್ತು ಈ ಸುತ್ತಾಗ ಊಟವನ್ನು ಹುಟ್ಟಿರ್ತಿತ್ತು. ಅದ ಪದ್ಧತಿ ಆತ್ಮ ಹೇಳೋದು ಎಲ್ಲಕ್ಕೂ ಸಾಲಪ್ಪ ಹುಟ್ಟಿ ಮನೆ ಹುಟ್ಟು ಮಾಡ್ತಿದ್ದು ಆ ಹುಟ್ಟಿನ ವ್ಯಕ್ತಿ ದೇವಾಗ್ಯಾಳ, ಈ ಹುಟ್ಟಿನ ವ್ಯಕ್ತಿ ದೇವಾಗ್ಯಾಳ. ನಿಮಗೆ ಯಾವ ಹುಟ್ಟಿಡ್ಬೇಕಾಗಿತ್ತು ನೋಡಿ, ನಿಮಗೆ ಯಾವ ಹುಟ್ಟಿಡ್ಬೇಕು. ನಾನು ಮಾನವ ಶ್ರೇಷ್ಠ ಅಂತ ಜನ್ಮಕ್ಕೆ ಬಂದದ್ದು ಈ ಸಮಯ ಸಿಗಂಗಿಲ್ಲ. ಈ ಸಮಯ ಏನಂತ ದೃಷ್ಟಿಯೊಳಗೆ ತಿಳ್ಕೊಬೇಕು ನಾವು. ದಡ ದಡ ನಡೆಯುತ್ತಾ ಅಡುಗೆ ಅಂತ ಸಾಕ್ಷಾತ್ ಗೊತ್ತಾಗ ಎಲೆ 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 ಅಂದನ. ಈ ಕಾರಣ ನಾವು ಭಕ್ತಿ ಮಾಡಲಿಲ್ಲ. ಹಿಂದಿನ ಜನ್ಮದಾಗ ಈ ಜನ್ಮದಾಗ ಹೇಳೋದನ್ನು ಮುಂದಿನ ಜನ್ಮದಾಗ ಏನಾಗ್ಬೋದು. ಒಂದು 95ನೇ ಇಸ್ವಿಯಾಗ ನಾನು ಕಲ್ಪನೆ ಕಿವಿಯ ಸ್ಥಿತಿ ಮೇಲೆ ನಾವು ಉಗಾಸ ಹೇಳಿದ್ವಿ. ಆ 95ನೇ ಇಸ್ವಿಯೊಳಗೆ ಬಂದಿನ ಮಂದಿರ ಕೂಡಿ ನಮ್ಮ ಮಳೆಯಾಗ ಕೂಡಿ ನನ್ನ ಮಳ ಸ್ಟೇಟ್ ಮಾಡಾಕಿಟ್ಟರು. ಅವ್ರು ನಾನು ಫಾಲೋ ಮಾಡ್ತಿದ್ವಿ. ಆ ಟೈಮ್ದಾಗ ನಮ್ಮ ಕಟ್ಟಿಗೆಗೆ ನಕ್ಕವ ಮದುವೆದಾಗ ದಿನ ಹಿಂತಾಕಿರ್ತೀನಿ. ಭಾಳ ಚಂದ ಹುಟ್ಟ ಸಿಕ್ಕಿರ್ತೇವೆ. ಮುಗ್ಗಿನ ಅವಸರ ಉಳ್ಕೊತ ಬಂದಾಗ ಇರ್ತಾನೆ ಗಾಳಿ ತಗೊಂಡು ದೇವಿನ ಅಂದು ಬೇಡ ಕಾಯವ ಬೆಳ್ಳವನ ನಿನ್ನ ಆಶೀರ್ವಾದ ನನಗೇನು. ಆ ದುಷ್ಟಲ್ಲ ಏನು ಕಾಳಜಿ ಮಾಡ ನನಗೇನಾಗಿಲ್ಲ. ಆ ದೇವಿ ಸಹಿತ ಬನ್ನಿ ಚಾವಲ ಮಾಡಕ್ಕೆ ಪ್ರಯತ್ನ ಮಾಡ. ನಾನು ಕಟ್ಟಲಿಕ್ಕೆ ನಕ್ಕೊಂಡು ಹೋಗಿ ನಮಸ್ಕಾರಕ್ಕೆ ಹೂಕಿರ್ತಲ್ಲ ನನಗೆ. ಆ ದೇವಿ ಎಷ್ಟು ಜಾಗತ್ತಾರ ಅಂತ ದೇವಾದಿಗಳು ನೀವು ನನಗೆ. ಆ ದೇವಾದಿಗಳು ನಿಮ್ಮ ಅಪ್ಪತ್ತಾಗ ನೀವು ಸ್ವಪ್ನ ಜಾಗೃತವಾಗಿ ಬಂದು ನಿಮ್ಮನ್ನು ಕಾಯ್ತಾವೆ. ಅದಕ್ಕಾಗಿ ನಿಮ್ಮ ಕಾವಲ ಸಲುವಾಗಿ ಭಕ್ತಿ ಮಾಡಬೇಡ. ಊರಿನ ಹೋಗಿ ಭಕ್ತಿ ಬಿಡಬೇಡ. ಆ ಭಕ್ತಿ ಮಾಡ್ತಾನೆ ಏನಂತ ಹೋಗ್ಬೇಕು. ದೇವ ಸುಳ್ಳು ನಾನು ಕಟ್ಟಿಗೆ ಹಾಕೊಂಡು ಪ್ರಸಾದ ಹಾಕಿ ನಾನು ಕೊಡ್ತೀನಿ. ಇದು ತಾಯ್ತಾ ಕಟ್ಕೊಳ್ತಾವ ನಿಮ್ಮ ಮನಸ್ಸು ಬದಲಿ ಮಾಡ್ತಾರೆ. ಆ ತಾಯ್ತಾ ಸ್ಥಿತಿ ಒಳಗೆ ಪರಮಾತ್ಮ ಇಲ್ಲ. ಪರಮಾತ್ಮ ಎಲ್ಲ ಅಂದ್ರೆ ಭಕ್ತಿ ಒಳಗೆ ನಿಮ್ಮ ನೀತಿ ಒಳಗೆ ನಿಮ್ಮ ನಡವಳಿ ಒಳಗೆ ಆ ಪರಮಾತ್ಮವನ್ನು ಅವನ ಅನ್ನೋದು ಇದು ಹಗಲಗಾಲದಾಗ ಅದಕ್ಕೆ ತಿಳಿದ ಮಾತು ಹೇಳಿದ ನನಗೆ 1982ನೇ ಇಸ್ವಿಯೊಳಗೆ ನಮ್ಮ ಶನಿವಾರದಾಗ ದಾಳ ಚೀಟಿ ತಾಯ್ತಾ ಮಾಡೋದಪ್ಪ ಏನೊಂದು ಒಂದು ಆಶ್ರಮ ನಮ್ಮ ವಿಧತ್ತವಾದ ಒಂದು ಮಾಡು. ಈ ಚೀಟಿ ಚಪತ್ತೆಲ್ಲ ಸೋಳದಾವ ದೇವಸ್ಥಾನ ಅಂತ ಹೇಳುತ್ತೇವೆ. ನಮ್ಮ ಸಪ್ಪಳದ ಹೇಳಿ ಭಾಳ ದಿವಸ ಆಯ್ತು. ಮಣ್ಣೆಲ್ಲ ನಾವು ಕೆಲವು ಕೆಲಸ ತಗೋಬೇಕು ಪ್ರಸಂಗಬೇಕು ಹೊರ ತೋಡಿ. ಯಾಕೆ ದೇವಾಲಯಗಳು ಸಹಿತ ನಿಮ್ಗೆ ಚಿಂತೆ ಮಾಡಕ್ಕಿತ್ತ. ನಿಮ್ಮ ಚಿಂತೆ ದೇವಾಲಯಗಳು ಮಾಡ್ತಾರೆ. ಜಾಸ್ತ ಬರೋದಾಗ ಹಿಂದಕ್ಕೆ ಮಂದಿರ ಕಟ್ಟಿಗೆ ಹಾದು ಹೋಗ್ತಿತ್ತು. ಅಲ್ಲಿ ಬಡ್ತಿ ಹಾದಿಗೆ ಈ ಮನೆಯಲ್ಲಿ ಬಿಟ್ಟಿದ್ದ. ಅಲ್ಲಿ ಮಂದಿರ ಕ್ಲಾಸ್ ಮಾಡ್ಕೊಳ್ಳುವಾಗ ಬುಡ್ಡಿಗೆ ಮಠ ಹೇಳ್ತು, ಹಿಂದೆಲ್ಲ ನಾವು ಜಾಸ್ತ ಬರೋದಾಗ ಗಂಗಾ ಬರ್ತಾರಪ್ಪ
ಈ ಭಾಗ ಬಂಗಾರ ಮಾಡಕ್ಕೆ ಅಪ್ಪ ಬುಡ್ಡಿನಾಗ 1981ನೇ ಇಸ್ವಿಯಲ್ಲಿ ಹೇಳಿದ ಮಾತ ಈಗೆಲ್ಲ ಕಡೆ ಚುನಾವಣೆ ಬಂದ ಇದೇ ಪದ್ಧತಿ ಬಂಗಾರ ಶಾಸ್ತ್ರ ಪಶ್ಚಿಮ ಮಧ್ಯವಾಗಿತ್ತ ತುಮಕೂರು ಗಂಗಾ ನೂತಿನ ಪಾಪ ಈ ಮಧ್ಯದ ಬಂಗಾರ ಅಷ್ಟೇ ಹೊತ್ತ ಬಂಗಾರದವ್ರು ಹೇಳಿದರು. ಅದಕ್ಕಾಗಿ ಕೆಲವು ಟೈಮ್ದಾಗ ಕೆಲವೊಂದು ಸಮಯದಾಗ ನಮ್ಗೆ ಅನ್ನ ಹಾಕಿಸುವಾಗೆ ನಮಗೆ ನೀರು ಹಾಕಿಸುವಾಗೆ ಉಳಿಸ್ಲಾಗಿ ಕೊಟ್ಟು ಆನಂದಗೊಳಿಸುವಾಗಿ ಪರಮಾತ್ಮ ಬಹಳ ಪ್ರಯತ್ನ ಮಾಡ್ತಾನೆ. ಆಗ ಅವನ ಸ್ಥಳದಾಗ ಇರುವಾಗ ನಾವು ಪ್ರಯತ್ನ ಮಾಡ್ಬೋದು. ಅವನು ಬಾಳ ಕೊಡಕ್ಕೆ ಹೋಗೋರು ನೈವೇದ್ಯ ಕೊಡಕ್ಕೆ ಹೋಗೋದು ನಾಸ್ತೀವಿ ನಾವು. ಅದಕ್ಕಾಗಿ ನಮ್ಮ ಊಟ ಹೆಂಗೆ ನಾವು ಮಾಡ್ತೀವಿ ಅದಕ್ಕೋಸ್ಕರ ದೇವಾಲಯಗಳೆಲ್ಲರೂ ಶಾಂತ ಆಗಬೇಕಾದ್ರೆ ನೀವು ಹೆಂಗೆಲ್ಲ ದಾನ ಧರ್ಮ ಧ್ಯಾನ ಮಾಡಕತ್ತಿ ಮಾಡೋದನ್ನು ಮಾಡೋದ್ರಿಂದ ಉದ್ಧಾರ ಆಕತ್ತೀವಿ. ನಿಮ್ಮ ಅಲ್ಪ ಆತ್ಮೊಳಗೆ ಕಾಣಬೇಕು. ಅದಕ್ಕಾಗಿ ಭಗವಂತ ಹೇಳ್ತಾನೆ ಲಿಂಗ ಕಟ್ಟುವುದನ್ನು ಪ್ರದರ್ಶಿಸಿ ವಿಶ್ವವನ್ನು ನಾನು ಪ್ರದರ್ಶಿಸಿ ನಾನು ಅವನು ಹೇಳುವಂತ ಭಾಳ ಸತ್ಯ. ಒಳಗಡೆ ಉತ್ಪನ್ನ ಆಗಬೇಕು, ಒಳಗಡೆ ಉತ್ಪನ್ನ ಆಗಬೇಕು. ಆ ಪ್ರಕಾರ ಅತನೇ ಮಾಸ್ತರ್ ಆಗಿರ್ಬೋದು. ಅವ್ರು ಒಳಗಿನ ಲಿಂಗ ಮಾನ್ಯ ಅವರಿಗೆ ಭಗವಂತ ಪೋಷ ಅವ್ರು ನೋಡಿ 12 ಸಾಲಿ ಮಾಸ್ತರ್ ಅವ್ರು ಹ್ಯಾಂಗ ಒಳಗಿನ ಲಿಂಗ ಕಾಣಿಸೈತಿ ಹಂಗೆ ನಿಮ್ಮೊಳಗೆ ನಿಮ್ಮ ಲಿಂಗ ಕಾಣಬೇಕು. ನಿಮ್ಮ ಹಳೆ ಇದೇ ಒಬ್ಬರು ಹೇಳೋದು ನನ್ನನ್ನೇ ಹಳೆ ಹಾಕಿತ್ತು. ಆ ಪಂಚಾರಾಶಿ ಪಲ್ಲಾರಾಶಿ ಅನ್ನುವಂಥ ಸೊಸೈಲ್ ಅಂತ ಗಿಜಿ ಆ ಸೊಸೈಲ್ ಗಿಜಿ ಏನೈತೆ ನಿಮ್ಮೊಳಗೆ ಐತಿ. ಆ ಸೊಸೈಲ್ ಲಿಂಗ ನಿಮ್ಮೊಳಗೆ ಐತಿ. ಪಂಚಾರಾಶಿ ಪಲ್ಲಾರಾಶಿ ನಿಮ್ಮೊಳಗೆ ಅದಾವ. ಅಧಿಕೇಶ್ವರ ಶಿಖರೇಶ್ವರ ನಿಮ್ಮೊಳಗೆ ಅದಾವ. ಆ ಪಾತಾಳ ಗಂಗಾ ನಿಮ್ಮ ದೇಹದಾಗ ಅದಾವ. ಅಲ್ಲೇ ಹಾಗೆ ಒಳಗೆ ನೋಡ್ಕೋಬೇಕು. ನೀವು ಜ್ಞಾನ ಸುತ್ತ ಹಾಕಿತ್ತು. ಅದಕ್ಕೆ ಗುಡಿ ಸುತ್ತ ಹಾಕೋದು ನಿಮ್ಮ ಮನಸ್ಸು ಸುತ್ತ ಹಾಕೋದು. ನಾವು ಎಷ್ಟು ತಪ್ಪು ಮಾಡ್ತೀವಿ ನೀತಿ ನಡೆದೋ ನಾವು ಸತ್ತದೋ ಒಟ್ಟಿನ ಏನು ಮಾಡಬೇಡ ಏನು ಭಕ್ತಿ ಮಾಡಬೇಡ. ಹುಟ್ಟಿನ ಮಾತು ಸಾಯತಕ್ಕ ಸತ್ತು ಮಾತಾಡು ನಿನಗೆ ಮೋಕ್ಷ ಆಗಬೇಕಂದ ಬಡ್ಡಿ ಒಟ್ಟ ಮಾಯ ಮಾಡೋದು. ಸತ್ತು ಎಷ್ಟು ಸಿಕ್ಕೈತೆ ಅಷ್ಟು ಸಿಕ್ಕೈತೆ. ಒಂದು ಸೂರಿಗೆ ಒಂದು ಕೋಟ ಹಾಕಕ್ಕೆ ಇಷ್ಟಪಟ್ಟಿತ್ತು. ಅದಕ್ಕಾಗಿ ದೇಶದ ಪಾಪ ನೀವು ನಾವು ಇಷ್ಟಪಟ್ಟರು ಇದೇ ನೋಡಿ ಆ ಬಿಸಿಲಾವನ್ನು ಏನು ಹೋಗುವಂಗೆ ಮಾಡಿತ್ತು. ಹನುಮನ ಪರಮಾತ್ಮ ನಮ್ಮ ದೇವಿ ಏನು ಸಂಕಲ್ಪ ಮಾಡೋ ಸಾಲನಾಗಿ ಗಾಳಿ ಬಿಟ್ಟರು. ಹನುಮನ ಸಾಲಿನಾಗೆ ಅವು ಆನಂದ ಆಯ್ತು. ಬೇಗ ಜನ ಮುಂದೆ ಕೂಡಿತ್ತು. ಅವನು 4 ಹನಿ ಹೊಣೆ ಆಗವು. ಅವು ಕೈಲಾಸ ಹುಡುಗಿನ ಮಣ್ಣಿನ ಎಲ್ಲ ಹನಿ ಸಿಡಿದವರು ಅಂತ ಹನಿ ಸುರಿದು ಆ ಸ್ಥಳದಿಂದ ಹೆಂಗೆ ಮಾಡಿದ್ರು ಸಂಯುಕ್ತ ಮಾಡಿದ್ರು. ಎಷ್ಟೋ ಮಂದಿ ಹೊಟ್ಟೆ ಒಳಗೆ ಹಸು ಆಗಿದ್ದು ಹಸುನು ನಾನಂತೂ ಕಡಿಮೆ ಐತಿ ನೋಡಿ. ಇನ್ನೊಂದು ಹೆಂಗೆ ಆಯಿತು ನಿಮ್ಗೆ ಗೊತ್ತಾ? ಇನ್ನೊಂದು ಕಡಿಮೆ ಆಡಕ್ಕೆ ಬೇಕಾಗ್ತದೆ. ಇಲ್ಲಿ ಹೊಟ್ಟೆ ಊಟ 3 ತಾಸು ಬೇಕಾಗ್ತದೆ. ಈ ನೆತ್ತಿ ಊಟ ಒಂದು ತುಂಬಿಕೊಂಡ್ರೆ ದೇಹ ಮಾಡಬೇಕು. ಅದಕ್ಕೆ ಪುಸ್ತಕ ಇದ್ದದಕ್ಕಿಂತ ಮಸ್ತಕ್ಕಿಂತ ಭಾಳ ಶ್ರೇಷ್ಠವಾಗಿದೆ. ಎಷ್ಟೋ ದನಗಳು ನಾಯಿಗಳು ಹಾವು ಧ್ಯಾನ ಮಾಡಕ್ಕಿರ್ತಾವೆ. ಎಷ್ಟೋ ಗಿಡ ಗಂಟಿ ತಕ್ಕಲ ಮೂಡಿಕೆಗಳು ತಪಸ್ಸು ಮಾಡಕ್ಕಿರ್ತಾವೆ. ಮಣ್ಣು ಸೊಸೈದಾಗ 12 ನಿಲ್ಲಿಸಿದ್ವಿ ನಾವು. ಯಾರು ಹಾವುಗಳು ಹೊತ್ತು ನಮಗೆ ಅನುಭವ ನಡೀತು ಅಂದ್ರೆ ಯಾರು ಹಾವುಗಳು ಬಂದು ಕಿತ್ತಂದ್ರು ಅವೆಷ್ಟು ಕಿತ್ತುಕೊಂಡು ಕೇಳಿಸಿದ್ದು ಅಷ್ಟು ಆನಂದ ಕೇಳಿಸಿದ್ದು. ನೀವೇನು ಹಾವುಗಳಕ್ಕಿಂತ ಕಡಿಮೆ ಕಡಿಮೆ ಅಲ್ಲ. ಮೊನ್ನೆ ನಾವು ಇದಕ್ಕೆ ಹೋಗಿದ್ವಿ ರಜಾ ಆಗ್ತೀವಿ. ಅಲ್ಲೇನೋ ಬಸವ ರಾಯನ ಹತ್ತಿರ ಏನೋ ಪುಸ್ತಕ ಕೊಡೋದು ನಾವು ಕಸಪ್ಪ ನಾವು ಹೋಗಿದ್ವಿ. ನಡು ಹಾದಿ ಒಳಗೆ ನಮ್ಮನ್ನು ಮರಳ ಮಾಡೋಕ್ಕೆ ಯಾವುದೋ ಫಾಲೋ ಮಾಡಿದ್ವಿ. ಆ ಫಾಲೋ ಮಾಡಿದಾಗ ನಮ್ಮ ಗಾಡಿ ಬರ್ತಿತ್ತು. ನಾವು ಸ್ವಲ್ಪ ವಿಚಾರ ಯಾಕಂದ್ರೆ ಏನೋ ಸಮಸ್ಯೆ ಬರ್ತಿತ್ತು ಅಂತ ಹೇಳಿದ್ವಿ. ನಾವು ನಮ್ಮ ಸಂದಲ್ಲಿ ಸ್ವಲ್ಪ ಆಗಿಲ್ಲ. ಬೇಡ ಹುಟ್ಟ ಬರ್ತೈತಲ್ಲ ನಮಗೆ ಹುಟ್ಟ ಬರ್ತೈತೆ ನಮ್ಮ ಊರಾಗ ಹಂಗೆ ಬೇಕಾಗಿತ್ತು. ಮೂಳಿಗೆ ಮೂಲ ಬೇಕು. ಮೂಳಿಗೆ ಬೆಣ್ಣೆ ಹೆಚ್ಚು ಹೋಗಂಗಿಲ್ಲ. ಅದಕ್ಕೆ ಸುವಾಸನದ ಗೋಸ್ ಹೇಳ್ತಾರು ಮೂಳಿಗೆ ಬೆಣ್ಣೆ ಹೆಚ್ಚು ಹೋಗಂಗಿಲ್ಲಪ್ಪ. ಮೂಳಿಗೆ ಮೂಲ ಆಗ್ಬೇಕಂತ ಹೇಳ್ತಾನೆ. ಆ ಪ್ರಕಾರ ದುಷ್ಟರಿಗೆ ನಾವು ಗುರು ಆಗ್ಬೇಕು. ನಡು ಹಾಗೆ ಗುರು ಆಗಲಿ ದೊಡ್ಡ ಹಾವ ನಮ್ಮ ಗಾಡಿಗೆ ನಾನು ಹೆಣ್ಣಿದ್ದೆ. ಅದು 120 ಸ್ಪೀಡ್ ನಮ್ಮ ಗಾಡಿ ಹಾಕತ್ತೈತಿ. ಆ ಹಾವಿಗೆ ಅದು ಕೊಟ್ಟುತ್ತೆ.
ಮೊಬೈಲ್ ನೋಡಕ್ಕಂತೇ ಇಲ್ಲ. ಹಿಂಗೆ ನಮ್ಮನ್ನ ಇಂಥ ಸಪ್ತ ಕೀರ್ತನ ಭಜನ ಮಾಡೋರಿಗೆ ಈ ಥರ ಮಂದಿ ನಮ್ಮ ಇರ್ತಾರೆ. ಯಾವ ಕಡೆಗೆ ನಾವಲ್ಲ. ಭೀಮಾ ಅನ್ನೋದು ಅಲ್ತಕ್ಕೂ 3,25,00,000 ನಾನು ಮನೋರ ಮಾಡಕ್ಕೆ ಗೊತ್ತಿರೋದು. ಭೀಮಾ ದೇವಿಗೆ ಭೀಮಾ ಚಂದ್ರ ಅದಕ್ಕೆ ಅವನು ತನ್ನ ಹಾಕೊಂಡು ಚಲೋ ಮಾಡ್ತಿತ್ತು. ಅದಕ್ಕಾಗಿ ಎಂಥ ಪ್ರಸಂಗ ಮುಟ್ಟೈತೆ. ಧರ್ಮ ಸ್ಥಾಪನೆ ಆಗುವಾಗ ಬಸವಣ್ಣನು ತನ್ನ ಜೀವದ ಹಂಗೆ ಬಿಟ್ಟ, ಕೃಷ್ಣನು ತನ್ನ ಜೀವದ ಹಂಗೆ ಬಿಟ್ಟ, ರಾಮದಾಸ ಜೀವದ ಹಂಗೆ ಬಿಟ್ಟ, ಶಿವಾಜಿ ಮಹಾರಾಜ ಸೇವಕರು ತಮ್ಮ ಜೀವದ ಹಂಗೆ ಬಿಟ್ಟು. ಹಾಗೆ ನೀವು ಧರ್ಮ ಸ್ಥಾಪನೆ ಮಾಡೋ ಪ್ರಸಂಗ ಬಂದಾಗ ನೀವು ಶರಣರಾಗಬಾರ್ದು. ನೀವು ಎಂಥ ಶರಣರು, ಯೋಗಿನ ಶರಣರು ಗೋಪಾಲನ ಭಕ್ತಿ 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 ಮುಕ್ತಿ ಕೊಡೋರು ಭಕ್ತಿ ಬೀಜ ಬಿತ್ತುತ್ತಾರ ಪ್ರಧಾನ. ಅದಕ್ಕಾಗಿ ಶರಣರು ಓಡಿ ಹೋಗುವಂಥ ಶರಣ ಆಗಬಾರ್ದು. ಹೀಗಾದ ನಾಳೆ ನಿಮ್ಮ ಲಿಂಗಕ್ಕೆ ದುಡ್ಡು ಹತ್ತುವಂಥ ಕಾಡು ಬರ್ತಾವೆ. ನಿಮ್ಮ ಮಠಮಾನ್ಯಗಳನ್ನು ನಾಶ ಮಾಡುವಂಥ ಕಾಡು ಬರ್ತದೆ. ಆ ಮಠಮಾನ್ಯಗಳನ್ನು ನಾಶ ಮಾಡುವಾಗ ನೀವು ಹೋಗಿ ಮನೆಯಾಗ ಎಲ್ಲಿ ಕೂತ ನಿಮ್ಮ ಮಠಮಾನ್ಯಗಳನ್ನು ಬಿಡಂಗಿಲ್ಲ, ನಿಮ್ಮ ಮನೆಯನ್ನು ಬಿಡಂಗಿಲ್ಲ. ಅದಕ್ಕಾಗಿ ಪೈಲ ನಾವು ಜೀವದ ಹಂಗೆ ಹೇಳ್ದೆ ಬಸವಣ್ಣ ಹಂಗೆ ಕೂಡೋ ಸಗಣ ಮಾತಾಗ ಮರಳಾಗಿ ಸತ್ತಾನ. ಪುರಾಣ ಹೇಳ್ತಾವ ಏನಂತ ಬಸವಣ್ಣ ಕೂಡೋ ಸಗಣ ಹತ್ರ ಕೂಡಿದ ಅದು ಫೋಟೋ ತೆಗೆದು ಬೇಕಾದ. ಆದ್ರೆ ಹಂಗೆ ಆಗಿಲ್ಲ. 80 ಕಿಲೋಮೀಟರ್ ಹೋಗಿ ಕಲ್ಯಾಣದಿಂದ ಇಲ್ಲಿ ಇದಕ್ಕೆ ಕೂಡಲ ಸಂಗಮಕ್ಕೆ ಬರಬೇಕಾದ 80 ಕಿಲೋಮೀಟರ್ ಹಾದಿ ಅಷ್ಟು ಕುದಿಸಿ ಹೊರಕೊಂಡ ಹಿಂದೆ ನೀಲಮ್ಮ ತಾಯಿ ಅವ್ರು ಬಾಲ ಹಿಡ್ದ. ಆ ಬಾಲ ಹಿಡ್ದ ಕೈ ಬಿಟ್ಟೇ ಇಲ್ಲ. ಅದು ಬಂದು ಪರಿಗಣಿಸಕ್ಕೆ ಬರುವಾಗ ಕೆಳಗ ಹೊತ್ಕೊಂಡು ಯಾವ ಕೈಯಾಣ ತುಳಿಸಿ ಬಾಳ ಹೋಗಿ ಆಕೆ ಅಲ್ಲಿ ತಂದೆ ಅವಾಗ ಹಾಕ್ಸತ್ತಾಳು, ಸಂಗಮದಾಗ ಸತ್ತಾಳು. ನೀವು ಆ ಪುಸ್ತಕ ಕಾದಂಗ ನೀವು ಓಡಿ ಹೋಗ್ಬಾರ್ದು. ನಾನು ನಿಮ್ಮ ಲಿಂಗಕ್ಕೆ ಗುಡ್ಡ ಹತ್ತುವಂಥ ಕಾಲು ಬರ್ತೈತಿ, ಅನ್ಯಾಯ ಭಾಳ ಆಗುದೈತಿ. ಅದಕ್ಕೆ ಗೋಡು ಗೋಮಟಗಳ ಸೊಲವಂಥ ಕಾಲು ಬರ್ತೈತಿ. ನೀವು ಭಾಳ ಎಚ್ಚರಿಯಾಗಿ ಸ್ವಚ್ಛತೆಯಲ್ಲಿ ದಯ ಇರಲಿ, ದಯಜೇನು ಇರಲಿ. ದಯಾನ ಇಟ್ಕೊಂಡು ಬಡವನ ಬುದ್ಧನ ಜೋಗಿ ಜೀವನ ಸಾಧು ಸಂಪನ್ನದ ದಯ ಇರಲಿ, ದುಷ್ಟನ ದಯ ಇರಲಿ. ಭಕ್ತಿ ಶಕ್ತಿ ಯುಕ್ತಿ ಮೂರು ಇದು ನಾನು ನಮ್ಮ ದೇಶ ಕ್ಷೇತ್ರಗಳ ಉಳಿತಾವು ಇಲ್ಲ. ನಿಮ್ಮ ಕ್ಷೇತ್ರಗಳ ಅಗಾರಾಗಿ ನಿಮ್ಮದೇನು ದೇಶಗಳು ಇದೆಲ್ಲ ನಾಶ ಆಗುವಂಥ ಕಾಡು ಬರುವಂಥ ಪ್ರಸಂಗ ಈ ಸತಿ ಬಸವಾಗೈತಿ. ಭಾಳ ಹುಷಾರಿ, ಭಾಳ ಶಕ್ತಿವಂತ. ನಿಮ್ಮ ಮನೆಯೊಳಗೆ ಚಾ ಕುಡಿಸೋದು ಬಂದು ಮಾಡಿ ಮಕ್ಕಳಿಗೆ ಹಾಲು ಕುಡಿಸಾಕತ್ತಿ. ನೀವೇನು ಮಾಡಾಕತ್ತಲ್ಲ ಹೆಣ್ಗಳು ಇಟ್ಟು ಸತ್ತಾದಾಗ ಬಾಂಡೆ ಸತ್ತಾದಾಗ ಹಿಂದಾಕತ್ತಾವೆ. ಮನೆಗೆ ಅಲ್ಲರಿಗೆ ಓನೋನಿಗೆ ದಾವದಾಗಲಿ ಮಾಡಾಕತ್ತೈತಿ. ಅವೆಲ್ಲ ಮನುಷ್ಯರಿಗೆ ಲಾಭ ಐತಿ. ಆ ಮನುಷ್ಯರು ನಿಮ್ಗೆ ಏನು ಮಾಡಾಕತ್ತಾವಲ್ಲ ಅಲ್ಲರಿಗೆ ದಾವದಾಗಲಿ ಲೈಸೆನ್ಸ್ ಕೊಟ್ಟು ಕುಡಿದು ಹಾಳಾಗಿ ಹೋಗುವಾಗ ನಮ್ಮ ಬಾಕ್ಸ್ ತುಂಬ ಸಾಕತ್ತ ಅವತ್ತೇ ಬಂದೈತಿ. ನೀವು ರೈತರು ಶಾಲಾಗಿ ನಿಮ್ಮ ಮನೆಗೆ ಎಣ್ಣೆ ಕಟ್ಟಿ ಹಾಲು ಕುಡಿದು ದಾವು ಕುಡಿದು ಬಂದು ಮಾಡಿ ಸಿಂಧಿ ಗಾಂಧಿ ಇವೆಲ್ಲ ವ್ಯಸನಾದಿಗಳಲ್ಲಿ ಮುಕ್ತ. ನಮ್ಮ ಮಾತಪ್ಪವರು ವ್ಯಸನದ ಜೋಳಿಗೆ ಜೋಳಿಗೆ ಹಾಕಿದ್ರು, ಏನಾಗಲಿ. ಆಗ ಬಂಡಿನ ಮಠ ಮಾತ್ರ ಏನಾತ, ಇನ್ನು ಕುಡಿಬೇಡ ತಂದವ ಮೊದಲು ಕುಡುಕ ಅಂತ ಸ್ವಲ್ಪ ರೊಕ್ಕ ಆಯಿತು, ಕಡಿಮೆ ಆಯ್ತು. ಜನ ಎಷ್ಟೋ ಮಂದಿ ಕುಡಿದು ಬಿಟ್ಟು ರೊಕ್ಕ ಕಡಿಮೆ ಆಯ್ತು. ಕೂಡು ಹೇಳೋದು ಬಿಟ್ಟಂಗ ಅನ್ನ ಹೆಚ್ಚಾಗೈತಿ, ಕುಡಿದು ಮಾಡೋದು ಬಿಟ್ಟಂಗ ಮಾನಸಿಕ ಹಾಕತೈತಿ. ಅದಕ್ಕಾಗಿ ಇದನ್ನು ಮೂಗ್ಬಿಟ್ಟು ನೀವ ಶರಣ ರಾಜ ಕಟ್ಟಾಕ ದುಡ್ಕೊಳಕತ್ತಿ. ನೀವೆಲ್ಲ ಶರಣ ರಾಜ ಕಟ್ಟೈತಿ. ನಿಮ್ಮ ಮಹಾಲಕ್ಷ್ಮಿ ಜಾಗೃತಿ ರಾಜ ಚಂದ ಆಯ್ತು. ಅಕ್ಕನ ಬಾಯ ಅಕ್ಕನ ಗುಡಿಸಲಿಲ್ಲ ಅಂದ್ರೆ ನಾ ಇಲ್ಲಿ ಬರ್ತಿದ್ದಿಲ್ಲ. ಅಂತ ನಿಮಿತ್ತ ಬಂದು ಅಂದಿರಲಿಲ್ಲ, ಪೊಲೀಸ್ ಸ್ಟೇಷನ್ ಕರೆದಿರಲಿಲ್ಲ, ನಾನು ಗೋಡಿ ಕೋರ್ಟ್ ಗೋಟ್ ಕರೆದಿರಲಿಲ್ಲ, ಜೈಲು ಹೋಗಕ್ಕಂದಿರಲಿಲ್ಲ, ಸಾಯಕ್ಕಂದಿರಲಿಲ್ಲ. ಅತಿ ಪುಣ್ಯ ಬಳ್ಳಿ ಮಠ ಉಳಿದಿರಲಿಲ್ಲ. ಕಾಲಕ್ಕೆ ಪಾಠವಾಗಿ ನಗುದಾಕಾಯಕ್ಕೆ ಮಾಡ್ತೀವಿ. ಉದಾಪ ಅಂಬೂಟ ನೀರು ತಲೆ ಮೇಲೆ ಹಾಕಿದಾಗ
ನಮ್ಮ ಬಂಗಾಳ ತಲೆ ಮೇಲೆ ಹಾಕಿದ ಬಳ್ಳಿ ಸ್ವಾಮಿ ಉದಾನ ಹೊತ್ತಾಗಿ ಇಲ್ಲ ಉಳಿ ಹೊತ್ತ ಪ್ರಸಂಗ ಇದ್ದಿದ್ದಿಲ್ಲ. ನಿಮಗೆ ಸೌದಿ ಒಳಗೆ ಎಲ್ಲ ವಿಷಯ ಗೊತ್ತಿಲ್ಲ. ಯಾವ ಕಡೆ ನಮ್ಮ ಸಂಬಂಧಿಕರು ಆಸ್ತಿ ಅಂತಸ್ತಿನಾಗ ಆದಂಥ ಕಳಿಸಿದ್ರು. ಆಸ್ತಿ ಅಂತ ಮತ್ತೇನಾಗಿಲ್ಲ, ಅವ್ರಿಗೆ ನಮ್ಮ ಜಗಳ ಏನಿಲ್ಲ. ಬಸ್ತು ಒಳಗೆ ಆತಂಕ ಬತ್ತು, ಆಸ್ತಿ ಅಂತಸ್ತಿ ಜಗಳ ಬತ್ತು. ನಾನು ಎಲ್ಲರಿಗೆ ಒಬ್ಬ ಅಪ್ಪ ಮಕ್ಕಳು ಎಷ್ಟು ಎಲ್ಲ ಆಗಿ ಅಂದ ಕಾರಣ ನಾನು ಇಂಥ ಪ್ರಸಂಗ ಬಂದ ಇವೆಲ್ಲ ಕೇಸ ಪೈಸ ಆಗ ಕಾಲದ ಇದೇ ಕಾಲ ಹೋಗ್ತಾರೆ. ಮತ್ತೊಂದು ಕಾಲ ಇಲ್ಲ, ಸಾಂಪ್ರದಾಯಿಕವಾಗಿ ಸಂಬಂಧಿಲ್ಲ. ಇದಕ್ಕೆಲ್ಲ ಸಂಬಂಧಪಟ್ಟವ್ರು ನಾನು ಸುಮ್ಮನೆ ನಿಮಿತ್ತ ಕೊಟ್ಟು ಇನ್ನೊಬ್ಬ ಮಕ್ಕಳ ಅನ್ಯಾಯ ಮಾಡಕ್ಕೆ ಭಾಳ ಜನ ಪ್ರಯತ್ನ ಮಾಡ್ತಾವೆ. ಇದೇ ಮನೋದು ಹುಡುಗಿ ಏನು ಹೇಳಿಲ್ಲ, ಬದಲಾದ ಚಿಕ್ಕಪ್ಪಂದು ಶಿವಾಂದು ಅವನೊಳಗೆ ನಾವು ಹಾಕಿದ್ದು ಅದು ಒಳಗೆ ಹೊಳೆ ಹಾಕಿದ್ದು ನೋಡಿ ಅಂತ ಜ್ಞಾನ ಇಲ್ಲ. ಆಕೆ ಹೋಗಿ ಶಿವನ ಜೋಡಿ ಎತ್ತದ ನೋಡಿ ಈ ಮದುವೆ ಹುಡುಗಿ ಇನ್ನು ಹುಟ್ಟಿದ್ದಿರುತ್ತೆ. ಹುಟ್ಟುತ್ತ ಪೈಲ ಶಿವನ ಜೋಡಿ ನಾನು ಉತ್ಕೃತವಾಗಿ ಇರ್ತೀನಿ. ನಾನು ಹಿಂದಿನ ಒಂದು ಸ್ವಾಭಾವ ಇರ್ತದ. ಈ ಹುಡುಗಿ ಒಂದು 10 ವರ್ಷ ಹುಡುಗಿಯಾಗಿ ಶಿವನ ಮುಂದೆ ಹೋಗಿಬಿಟ್ಟು ಅವನು ಬೇಡ್ತಿದ್ದಳು. ನಾನು ನಾಗರ ಪಂಚಮಿ ಐತಿ, ನಾಗರ ಪಂಚಮಿ ನಾಗಪ್ಪನ ಪೂಜೆ ಮಾಡ್ತೀನಿ. ನಾನು ನಾಗಪ್ಪನ ಕೊಡೋದು ಶಿವ ಹೇಳೋಣ. ಶಿವ ಕೊಲ್ಲಾಗಿ ನಾಗಪ್ಪ ಹೇಳಿದವು ತಲೆಗಳು ಹೋಗು ಹುಡುಗಿ ಪೂಜೆ ಮಾಡ್ತೀನಿ ಅಂತ ತಿನ್ನೋದು ನೇಪಾಳಾಗೈತೆ. ವರ್ಷಗಟ್ಟಲೆ ನನ್ನ ಕೊಲ್ಲಾಗದಿ ಒಂದು 5 ಮಿನಿಟ್ ಹೋಗಿ ಅಂತಿದ್ದೆ ಪೂಜೆ ಮಾಡಿಸ್ಕೊಂಡು ಬಾ ಅಂತ ಹೇಳಿ ಶಿವ ಕೊಲ್ಲಾಗಿನ ಹಾಲು ಹೇಳಿದವು. ಹಾವು ಮಾಡ್ಲಿತ್ತಿದ್ದ. ಯಾಕಂದ್ರೆ ನನ್ನ ಕೊಲ ಇವು ಕೊಡ ನಾವು ಅರ್ಥ ಮಾಡಿದ್ದೀವಿ. ಎಷ್ಟು ಯಜಮಾನ ಎಷ್ಟೈತಿ ನಾವು ಗುರುವಿನ ಬಿಟ್ಟ ಎಷ್ಟು ಆ ಸಹಿತ ಗುರುವಿನ ಬಿಟ್ಟ ಎಲ್ಲಾಗಿಲ್ಲ. ನಾವು ಎಷ್ಟು ಊಟ ಆಗಿತ್ತು ಗಡ್ಡ ಹಾಕೋದು ತಾಯಿ ಮಕ್ಕಳು ತಂದೆ ಮಕ್ಕಳು ಎಷ್ಟು ಊಟ ಇತ್ತು. ಅದಕ್ಕೆ ಶಿವ ಚೆಲುವಾಗ ಹಾವು ತಲೆಗಳಿತ್ತು. ದೊಡ್ಡ ಹಾಮಾತ ಎಷ್ಟು ಇಕ್ಕಿ ನೆನ್ಕೊಂಡದಷ್ಟು ಆತು. ಆಗಿತ್ತಂದು ಹ್ಯಾಂಗೆ ಪೂಜೆ ಮಾಡಿದ್ರು ಶಿವನಂತ ಆಕೆ ಸಣ್ಣ ಹುಡುಗಿ ಆಕೆ ದೊಡ್ಡ ಆಗದಿ ಹೆಂಗೆ ಪೂಜೆ ಮಾಡ್ತಾ ಹೋಗ್ತಿ ಸಣ್ಣ ಆಗತ್ತೇಳಿ ಶಿವ ಆ ಮತ್ತು ಮತ್ತು ಸಣ್ಣದಾಗಿ ಇಷ್ಟು ಕಡೆಯಿಂದ ಹಾಗೆ ಹಸ್ಕೊಂಡ ಮತ್ತು ದೊಡ್ಡದಾಗಿ ಬೆಳೆಯೋದು ಕೊಳತಿತ್ತು. ಈ ಜೀವಾತ್ಮಗಳು ಹುಟ್ಟ ನಮ್ಮ ಬಗ್ಗೆ ನಮ್ಮ ಬನ್ನಿಗೆ ಬರುವಂಥ ಜೀವಾತ್ಮ ಎಲ್ಲಿಯೋದಾಗ ಕೈಲಾಸ ವೈಕುಂಠ ಬಿಟ್ಟು ಬಂದೀವಿ ಎಲ್ಲವೂ. ಇಲ್ಲಿ ಬಂದು ಭೂಲೋಕದಾಗ ಏನೆಲ್ಲ ಮಾಡ್ತಿರ್ತೈತಿ ಅದನ್ನು ಹಾಳೆಲ್ಲ ನೆನಪು ಮಾಡ್ಕೊಳ್ಳಿ. ನಾನು ಯಾವ ಇಲ್ಲಿ ಬಂದಲ್ಲಿ ನಾನು ಹೋಗುವುದು ಎಲ್ಲಿ ಹಿಂದಿನ ಜೀವನದಾಗ ನಾವು ಏನಿದ್ವಿ, ಈ ಜೀವನದಾಗ ನಾವು ಏನಾದ್ರು ಮುಂದಿನ ಜೀವನಕ್ಕೆ ಪಾಪ ಮಾಡಿದ ನಾವು ಏನಾಗ್ತೀವಿ. ಇದೇ ಸಹಾಯ ಹೇಳು. ಈಗ ನಾನು ಬುದ್ಧಿ ತಿಳುವತ್ತು. ಈಗ ನಾನು ಒಯ್ಯಾಕೆ ನಾನು ನಾಳೆ ಈಗ ಹೋಗ್ತೀನಿ. ನಾಳೆ ಬುದ್ಧಿ ಕೆಟ್ಟಿಂದ ನನಗೆ ಪಿಶಾಚಿ ಆದೀನು, ದೇವ ಆದೀನು, ಭೂತ ಆದೀನು, ಬಹುಮಾನಕ್ಕೆ ಆದೀನು. ಈಗ ನಾನು ಬುದ್ಧಿ ತಿಳುವತ್ತು. ಈಗ ನಾನು ಬಿಟ್ಟು ಬಿಡಿ ನಾನು ಹೋಗ್ತೀನಿ. ನನ್ನ ಕೈಯಾಗ ದೀಪಾಗಿ ಬಂದಾಗ ಆಕೆ ನಾನು ಮುಂದೆ ಹೇಳ್ತೇವೆ. ಆಗ ಆಕೆಗೆ ಈ ಸದ್ಯ ನೀವು ಮುಕ್ತಿನ ಕೊಟ್ಟಂಗೈತಿ, ಧರ್ಮ ಸ್ಥಾಪನಾ ಮಾಡಬೇಕಾಗೈತಿ. ನಿಮ್ಮ ಸ್ವಪ್ನ ಜಾಗೃತ ಅವಸ್ಥೆಗೋದೆಲ್ಲ ಲೋಕಕ್ಕೆ ಬಿಟ್ಟು ಹೇಳಬೇಕಾಗೈತಿ. ಲೋಕಕ್ಕೆ ಬಿಟ್ಟು ಹೇಳೋ ಮನಸ್ಸು ಬಿಟ್ಟು ಆ ಮನಸ್ಸಿನ ಪರಮಾತ್ಮ ಬೇಕಾಗೈತಿ. ನೀವು ಹೋಗಬೇಡ ಅಂತ ಸಹಾಯ ನಾನು ಹೇಳೋಣ. ಆಕೆಗೆ ಹೇಳಿದ್ದು ಸತ್ಯ ಇಷ್ಟ. ಅದಕ್ಕಾಗಿ ಇದೀಗ ಹಳ್ಳಿ ಸತ್ಯ ಹಳ್ಳಿಗೆ ಮಾನಂತನೂ ಸಿಕ್ತ. ಹಳ್ಳಿ ಅಪ್ಪಸ ಸತ್ತು ನೂರಾರು ಸಾಮೂಹಿಕ ನೀವು ಹೋಗಿದ್ದನ್ನು ನಿಮ್ಗೆ ನಮಗೂ ಹೇಳೋದಿಲ್ಲ. ಅದಕ್ಕಾಗಿ ಮುಂದೆ ಅನುಭವ ಯಾರು ಏನೇನಾಗೈತಿ ಅನುಭವ ಇದಕ್ಕಿದ್ದಾಗ ಬಂದ ಅನುಭವ ಇದಕ್ಕಿದ್ದಾಗ ಹೇಳಾದೆ ಆಯುಷ್ಯ ಐತಿ. ಅನುಭವ ಆದವು ಅನುಭವ ಬರಲಿಲ್ಲ ಹೇಳಲಿಲ್ಲ ಅಂತ ಅವು ಆಯುಷ್ಯ ಆಯುಷ್ಯಕ್ಕೆ ನಮ್ಮ ತಲೆದು ಹಾಕೊಂಡು ಆಜ್ಞೆ ಆಗೈತಿ. ಇಷ್ಟೇ ನಾವು ಬಿಡ್ತಾರೆ. ಯಾವ ಹೇಳ್ತಿದ್ದಲ್ಲ ತುಳಸದ ತಲೆದು ಹಾಕೊಂಡು ನಾನು ಹಾಕಿರೋಲ್ಲ ಹಂಗಂತ ಯಾವ ಹೌದು. ನನ್ನ ಮನಸ್ಸಿನ ಮಾಡ್ಕೊಂಡು ನಿಮಗೆ ತಿಳ್ತಾವೆ, ನಿಮ್ಮ ಮನಸ್ಸಿನ ಮಾಡ್ಕೊಂಡು ನನಗೆ ತಿಳಿಬೇಕು. ಈ ಪ್ರಕಾರ ಆ ಗಿಡಕ್ಕೆ ತಿಳಿಬೇಕು, ಅದಕ್ಕೂ ತಿಳಿಬೇಕು. ಹಂಗಾಗಿ ಆ ಸಂಗ್ರಹ ಮಾಡಬೇಕು. ಯಾರು ನಾವು ಕೈಲಾಸದಲ್ಲಿ ಬಂದದ್ದು ಯೋಗ ಹಾಕಿ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ
ಈ ಕೈಲಾಗಿರುವಂಥ ಎಲ್ಲರೂ ಉತ್ತಮ ಭಾಳ